ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆ. ಇಡಿ ಅಧಿಕಾರಿಗಳ ತಲಾಶ್ ಮುಂದುವರೆದಿದೆ. ಸತತ 22 ಗಂಟೆಗಳಿಂದ ಶಿವಶಂಕರಪ್ಪ ಸಾಹುಕಾರ್ ಅವರ ಫ್ಲ್ಯಾಟ್ನಲ್ಲಿ ತಲಾಶ್ ಮಾಡ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿಯ ಫ್ಲ್ಯಾಟ್ನಲ್ಲಿ ನಿರಂತರವಾಗಿ ಪರಿಶೀಲನೆ ನಡೀತಾ ಇದೆ. ತಡರಾತ್ರಿವರೆಗೂ ಕೂಡ ಇಡಿ ಅಧಿಕಾರಿಗಳು ಶೋಧ ಮಾಡಿದ್ರು. ಮನೆಯಲ್ಲೇ ಉಳಿದುಕೊಂಡ ಇಬ್ಬರು ಅಧಿಕಾರಿಗಳು ರಾತ್ರಿ ಊಟ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ಊಟ ಮಾಡಿದ್ದಾರೆ. ಶಿವಶಂಕರಪ್ಪ ಅವರ ಮನೆಯ ಫ್ಲ್ಯಾಟ್ ಇತ್ತಲ್ಲ, ಅಲ್ಲೇ ಊಟ ತರಿಸ್ಕೊಂಡು ಅಧಿಕಾರಿಗಳು ಊಟ ಮಾಡಿದ್ದಾರೆ. ಇಂದು ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಇಲ್ಲಿವರೆಗೂ 22 ಗಂಟೆ ಆಯಿತು. ಮನೆಯಲ್ಲಿರುವಂಥ ದಾಖಲೆಗಳು, ಬ್ಯಾಂಕ್ ಖಾತೆಗಳು, ಆಸ್ತಿ ಪತ್ರಗಳು, ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳು, ಇದೆಲ್ಲವನ್ನು ಪರಿಶೀಲನೆ ಮಾಡ್ತಾ ಇರುವಂಥ ಇಡಿ ಅಧಿಕಾರಿಗಳು ಸತತ 22 ಗಂಟೆಗಳಿಂದ ಅಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇಲ್ಲಿವರೆಗೂ ಕೂಡ ಸಿಕ್ಕಿದ್ದೇನು? ಇಡಿ ಅಧಿಕಾರಿಗಳು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರಾ? ಅವರ ಮನೆ ಸೇರಿದಂತೆ ಬೇರೆ ಎಲ್ಲೆಲ್ಲಿ ಈಗ ದಾಳಿ ಮುಂದುವರೆದಿದೆ? ಈಗಾಗಲೇ ಇನ್ನು 8 ಕಡೆ ಈ ದಾಳಿ ಏನಿದೆ ಇನ್ನೂ ಕೂಡ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಶಿವಶಂಕರಪ್ಪನ ಮನೆಯ ಬಳಿ ನಿನ್ನೆ ತಡರಾತ್ರಿಯಿಂದಲೂ ಕೂಡ ಅಂದರೆ ಮತ್ತೆ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಅಂದರೆ ಹೆಚ್ಚು ಕಡಿಮೆ ಒಂದು 22-24 ಗಂಟೆಗಳವರೆಗೂ ಕೂಡ ನಡೆದಂತಹ ಒಂದು ಈ ಕಾರ್ಯಾಚರಣೆಗಳಲ್ಲಿ ಹಲವು ಬ್ಯಾಂಕ್ ಸ್ಟೇಟ್ಮೆಂಟ್ಗಳೇನಿದೆ ಆ ಸ್ಟೇಟ್ಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಒಬ್ಬರ ಇದಂತ ಹೇಳೋದಕ್ಕೆ ಅಂದರೆ ಇಷ್ಟು ಸುದೀರ್ಘ ದಾಳಿ ಅಂದರೆ ಪರಿಶೀಲನೆ ನಡೆಸಬೇಕು ಅಂತ ಹೇಳಿದ್ರೆ ಇದು ಒಂದು ರೀತಿಯಾದಂತಹ ಒಂದು ಚೈನ್ ಲಿಂಕ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಹಣ ಒಬ್ಬರಿಗೆ ಸೇರ್ತಾ ಇಲ್ಲ. ಆ ಮಧ್ಯವರ್ತಿಗಳು ಕಲೆಕ್ಟ್ ಮಾಡ್ತಾ ಇರುವಂತಹ ಒಂದು ಹಣ ಏನಿದೆ ಶಿವಶಂಕರಪ್ಪ ಸೇರಿದಂತೆ ಇನ್ನೂ ಉಳಿದಂತಹ ಆರೋಪಿಗಳಿಗೆ ಅಂದರೆ ಭ್ರಷ್ಟರೇನಿದ್ದಾರೆ ಅವರಿಗೆ ತಲುಪುವಂತಹ ಒಂದು ವ್ಯವಸ್ಥೆಗಳು ಕೂಡ ಆಗ್ತಾಯಿತ್ತು. ಹೀಗಾಗಿ ಈ ಒಂದು ಸುದೀರ್ಘವಾದಂತಹ ಪರಿಶೀಲನೆ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಅವರನ್ನು ಪರಿಶೀಲನೆ ನಡೆಸಬೇಕಾಗುತ್ತೆ. ಅಂದರೆ ಯಾರಿಗೆ ಹಣವನ್ನು ನೀಡಲಾಗ್ತಾ ಇದೆ, ಶಿವಶಂಕರಪ್ಪಕ್ಕೆ ಡೈರೆಕ್ಟಾಗಿ ಹಣವನ್ನು ನೀಡಲಾಗ್ತಾ ಇತ್ತಾ ಅಥವಾ ಬೇರೆ ರೀತಿಯಾಗಿ ಮಧ್ಯವರ್ತಿಗಳ ಮುಖಾಂತರ ಅವರ ಮೇಲಾಧಿಕಾರಿಗಳಿಗೆ ಏನಾದರೂ ಹಣ ತಲುಪಿಸಲಾಗ್ತಾ ಇತ್ತಾ, ಇದೆಲ್ಲದರ ಡೀಟೇಲ್ಸ್ಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈಗಾಗಲೇ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಬಹು ಮುಖ್ಯವಾಗಿ ಬೇಕಾಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಕ್ಯಾಶ್ ಅಂದರೆ ಕ್ಯಾಶ್ನಲ್ಲಿ ಟ್ರಾನ್ಸಾಕ್ಷನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಒಂದು ಬದಿ ನೋಡ್ತಾ ಇದ್ದಾರೆ, ಅಂದರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೆ ಕ್ಯಾಶ್ಗಳನ್ನು ಎಲ್ಲಿ ಅಡಗಿಸಿಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಈ ಮಧ್ಯವರ್ತಿಗಳಿಂದ ಗೊತ್ತಾಗಬೇಕಾಗುತ್ತೆ. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ಗಳೇನಿದೆ ಆ ಡಾಕ್ಯುಮೆಂಟ್ಸ್ಗಳನ್ನು ಅವರ ಮುಂದಿಟ್ಟು ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ರಾತ್ರಿ 11 ಗಂಟೆಯವರೆಗೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದರು. ಮತ್ತು ಇನ್ನೂ ಇಬ್ಬರು ಮತ್ತೆ ಬಂದರು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ವಾಪಸ್ ಬಂದು ಮತ್ತೆ ತನಿಖೆಯನ್ನು ಶುರು ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಇಬ್ಬರು ತನಿಖಾಧಿಕಾರಿಗಳು ಈ ಒಂದು ಫ್ಲ್ಯಾಟ್ನಲ್ಲಿ ನೆಲೆಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಇದೇ ಒಂದು ಮನೆಯಲ್ಲಿ ಅಂದರೆ ಇದೇ ಒಂದು ಫ್ಲ್ಯಾಟ್ನಲ್ಲಿ ಈಗ ದಾಳಿಯನ್ನು ನಡೆಸಿರುವ ಅಂದರೆ ನಿನ್ನೆ ಬೆಳಗಿನ ಜಾವನೇ ಒಂದು ದಾಳಿಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ನಡೀತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಕೆಲವೊಂದು ಬ್ಯಾಂಕ್ ಅಕೌಂಟ್ಸ್ಗಳೇನಿದೆ ಆ ಅಕೌಂಟ್ಸ್ಗಳು ಇವರ ಅನತಿಯ ಮೇರೆಗೆ ಅಂದರೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಗಳು ಬೇರೆ ಇರ್ತಾರೆ, ಆದರೆ ಇವರ ಒಂದು ಸುಪರ್ದಿಯಲ್ಲಿ ಆ ಬ್ಯಾಂಕ್ ಅಕೌಂಟ್ ಮೇಂಟೈನ್ ಆಗ್ತಾ ಇರುತ್ತೆ. ಹೀಗಾಗಿ ಯಾರು ಈ ಅಕೌಂಟ್ನ ಹೋಲ್ಡರ್ ಇದ್ದಾನೋ ಆತನನ್ನು ಪರಿಶೀಲನೆ ನಡೆಸುವಂಥದ್ದು ಮತ್ತು ಅವನಿಗೆ ಅಂದರೆ ಹಣ ಏನಾದರೂ ಟ್ರಾನ್ಸಾಕ್ಷನ್ ಆಗಿದ್ದೇ ಆದಂತಹ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ CDR ರಿಪೋರ್ಟ್ಗಳನ್ನು ತಂದು ಅದರ ಸಾಮ್ಯತೆ ಅಂದರೆ ಹಣ ಹಾಕಿದ್ದೀನಿ ಅಂತ ಹೇಳೋದಕ್ಕೆ ಒಂದು ಕರೆಯನ್ನು ಮಾಡಿರುವ ಅಂದರೆ ಇಷ್ಟು ಸಿಂಪಲ್ ವಿಚಾರಗಳೇನಿದೆ ಇದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಬೇಕಾದಂತಹ ಒಂದು ಅನಿವಾರ್ಯತೆ ಇರುವಂತಹ ಕಾರಣದಿಂದಾಗಿ ಈಗ ಇಷ್ಟೊಂದು ಸುದೀರ್ಘವಾದಂತಹ ಒಂದು ದಾಳಿ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಇಂದು ಸಂಜೆಯವರೆಗೂ ಕೂಡ ದಾಳಿ ಅಂದರೆ ಪರಿಶೀಲನೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಕೆಲವೇ ಹೊತ್ತಿನಲ್ಲಿ ಮತ್ತೆ ಹೆಚ್ಚುವರಿ ಇಡಿ ಅಧಿಕಾರಿಗಳೇನಿದ್ದಾರೆ ಅವರು ಇಲ್ಲಿ ಬಂದು ಬೇರೆ ಬೇರೆ ಕಡೆ ಎಲ್ಲಿ ರೈಡ್ ಆಗಿದೆಯೋ ಆ ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ಶೋಧ ಕಾರ್ಯ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.